ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನಂದ ಆವೃತ್ತಿ ಆಸ್ತರ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಕೂಡ ಈ ದಿನ ನಾವು ಭರವಸೆ ಎಂಬಂಥ ತಲೆ ಬರಹದಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಭರವಸೆ ಅಂದರೆ ಏನು, ಭರವಸೆ ಕುರಿತಾಗಿ ಸತ್ಯವೇದ ಏನು ತಿಳಿಸುತ್ತದೆ ಎಂಬಂಥ ಕಾರ್ಯವನ್ನು ನಾವು ನೋಡಲಿಕ್ಕಿದ್ದೇವೆ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 118ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನಲ್ಲಿ ಆಶ್ರಯಿಸುವುದು ಒಳ್ಳೆಯದು. ಎಷ್ಟು ಒಂದು ಒಳ್ಳೆ ಸುಂದರ ವಾಗ್ದಾನ ಅಥವಾ ವಾಕ್ಯ. ಇಲ್ಲಿ ದೇವರು ಹೇಳುತ್ತಿದ್ದಾರೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯಾರಲ್ಲಿ ಭರವಸೆ ಇಡುವುದು ಒಳ್ಳೆಯದಂದರೆ ದೇವರಲ್ಲಿ ಭರವಸೆ ಇಡುವಂಥದ್ದು. ಅಂದರೆ ನಾವು ಯಾವಾಗಲೂ ನಮ್ಮ ಭರವಸೆಯನ್ನು ದೇವರ ಮೇಲೆ ಇಡುವುದನ್ನು ಕಲಿಯಬೇಕು. ಯಾರು ದೇವರ ಮೇಲೆ ಭರವಸೆಯನ್ನು ಇಡುತ್ತಾರೋ ಅವರ ಜೀವಿತದಲ್ಲಿ ಅವರು ಲಜ್ಜೆಪಟ್ಟು ಹೋಗುವುದಿಲ್ಲ. ಯಾರು ಮನುಷ್ಯರ ಮೇಲೆ ಭರವಸೆ ಇಡುತ್ತಾರೋ ಅವರ ಜೀವಿತದಲ್ಲಿ ಲಜ್ಜೆಪಟ್ಟು ಹೋಗುತ್ತಾರೆ. ನಾವು ಓದಿದಂಥ ವಾಕ್ಯ ಭಾಗವನ್ನು ಚರಿತ್ರೆಗಾರರು ಹೇಳ್ತಾರೆ, ಇದು ಸತ್ಯವೇದದ ಮಧ್ಯವಾಕ್ಯ. ಕೀರ್ತನೆ 118 8 ಮತ್ತು 9ನೇ ವಾಕ್ಯ ಸತ್ಯ ವೇದದ ಮಧ್ಯ ವಾಕ್ಯ ಎಂಬುದಾಗಿ ಹೇಳಿದ್ದಾರೆ. ನಮ್ಮ ಜೀವಿತದ ಈ ಮಧ್ಯ ಕೇಂದ್ರ ಬಿಂದುವಾದಂಥ ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾರನ್ನ ಆಶ್ರಯಿಸಿದ್ದೇವೆ, ನಾವು ಯಾರ ಮೇಲೆ ಭರವಸೆ ಇಟ್ಟಿದ್ದೇವೆ. ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನಲ್ಲಿ ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನಲ್ಲಿ ಭರವಸೆ ಇಡುವಂಥದ್ದು ಉತ್ತಮ ಎಂಬುದಾಗಿ ಆ ವಾಕ್ಯ ಹೇಳುತ್ತದೆ. ಹಾಗಾದರೆ ಈ ಹೇಳುವಂಥ ಮಾತಿಗೆ ನೀವು ಕುಳಿತಿರುವ ಸ್ಥಳದಲ್ಲೇ ಆಮೇನ್ ಎಂಬುದಾಗಿ ಹೇಳಿ. ಏಕೆಂದರೆ ನಮ್ಮ ಭರವಸೆ ಮನುಷ್ಯರ ಮೇಲೆ ಇರಬಾರದು, ನಮ್ಮ ಭರವಸೆ ದೇವರ ಮೇಲೆ ಇರಬೇಕು. ನಾವು ಮನುಷ್ಯರ ಮೇಲೆ ಭರವಸೆ ಇಟ್ಟರೆ ಸೋತು ಹೋಗುತ್ತೇವೆ. ನಾವು ಮನುಷ್ಯರ ಮೇಲೆ ಭರವಸೆ ಇಟ್ಟರೆ ನಿರುಸ್ತರಾಗುತ್ತೇವೆ. ನಾವು ಮನುಷ್ಯರ ಮೇಲೆ ಭರವಸೆ ಇಟ್ಟರೆ ಗತಿ ಇಲ್ಲದ ಪರಿಸ್ಥಿತಿಗೆ ಬರುತ್ತೇವೆ. ಮನುಷ್ಯರ ಮೇಲೆ ನಾವು ಭರವಸೆ ಇಟ್ಟರೆ ನಾವು ಬಯಸಿದ ಯಾವ ಕಾರ್ಯವೂ ಸಿಕ್ಕುವುದಿಲ್ಲ. ಹಾಗಾದರೆ ಕೀರ್ತನೆ 27:1ನೇ ವಾಕ್ಯ ಹೇಳುತ್ತದೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ಮನುಷ್ಯನು ನನಗೆ ಏನು ಮಾಡಾನು. ನೋಡ್ರಿ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅನೇಕ ಭಕ್ತರು ದೇವರನ್ನ ಭರವಸೆಯುಳ್ಳವರಾಗಿ ದೇವರನ್ನ ಕರೆದರು. ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನು ನನಗೆ ಬೆಳಕು ರಕ್ಷಕನು. ಯಾಕೆಂದರೆ ಅವನು ದೇವರ ಮೇಲೆ ಭರವಸೆ ಇಟ್ಟವನಾಗಿದ್ದನು. ಅದಕ್ಕೆ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ, ಯೆಹೋವನು ನನಗಿದ್ದಾನೆ, ಮನುಷ್ಯನು ನನಗೆ ಏನು ಮಾಡಾನು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಾವು ದೇವರನ್ನ ಆತುಕೊಳ್ಳಬೇಕು, ಯೇಸುವನ್ನ ಆತುಕೊಳ್ಳಬೇಕು, ಯೇಸುವನ್ನ ನೋಡಬೇಕು. ನಿನಗೆ ಒಂದು ದೊಡ್ಡ ಹಿನ್ನೆಲೆ ಇರಬಹುದು. ಕೆಲವರೆಲ್ಲ ಏನಾದರೂ ಸಮಸ್ಯೆ ಬರುವಾಗ, ಏನಾದರೂ ಆಗುವಾಗ ಅವರು ಹೇಳ್ತಾರೆ, ನಿಮಗೆ ಗೊತ್ತಾ, ನಮಗೆ ಯಾರ್ಯಾರು ಗೊತ್ತು, ಯಾರು ಗೊತ್ತಿದ್ರೆ ಏನ್ರಿ, ನಿಮ್ಮ ಕಷ್ಟ ಕಾಲದಲ್ಲಿ ಯಾರೂ ಬರೋದಿಲ್ಲ. ನಿಮಗೆ ನರೇಂದ್ರ ಮೋದಿ ಗೊತ್ತಿರ್ಬೋದು, ಸೋನಿಯಾ ಗಾಂಧಿ ಗೊತ್ತಿರ್ಬೋದು, ನಿಮ್ಮ ಕಷ್ಟ ಕಾಲದಲ್ಲಿ ಯಾರೂ ನಿಮ್ಮ ಜೊತೆಲಿ ಇರೋದಿಲ್ಲ. ನಿಮ್ಮ ಕಷ್ಟ ಕಾಲದಲ್ಲಿ ಭರವಸೆಗೆ ಯೋಗ್ಯನಾದ ಒಬ್ಬರು ದೇವರಿದ್ದಾರೆ ಅಂತ ಹೇಳಿದ್ರೆ ಅದು ಯೇಸು ಸ್ವಾಮಿ ಮಾತ್ರ. ಹಲ್ಲೆಲೂಯಾ. ಆ ಯೇಸು ಸ್ವಾಮಿಯನ್ನು ನೀವು ನಂಬುವಾಗ, ಭರವಸೆ ಇಡುವಾಗ ನಿಶ್ಚಯವಾಗಿ ಒಂದು ಕ್ಷಣವೂ ಕೂಡ ಅವರು ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ದೇವರ ಮೇಲೆ ಭರವಸೆ ಇಡ್ರಿ, ನಿಮ್ಮ ಕೆಲಸಕ್ಕಾಗಿ ದೇವರ ಮೇಲೆ ಭರವಸೆ ಇಡ್ರಿ, ನಿಮ್ಮ ಜೀವಿತದಲ್ಲಿ ಬೇಕಾದಂಥ ಎಲ್ಲ ಅಗತ್ಯತೆಗಳಿಗಾಗಿ ದೇವರ ಮೇಲೆ ಭರವಸೆ ಇಡ್ರಿ. ಯಾವುದೇ ಕಾರ್ಯವನ್ನು ಮಾನಸಿಕವಾಗಿ ಹೋಗಿಬಿಡಬೇಡ್ರಿ. ಅವರು ಗೊತ್ತು, ಇವರು ಗೊತ್ತು, ಅವ್ರನ್ನ ಹಿಡ್ಕೊಂಡ್ರೆ ಇದೆಲ್ಲ ಆಗುತ್ತದೆ ಎಂಬುದಾಗಿ ಅವರ ಹಿಂದೆ ಹೋಗಬೇಡ್ರಿ. ಲೋಕದ ಇನ್ಫ್ಲೂಯೆನ್ಸ್ಗಿಂತ, ಲೋಕದ ಪ್ರಭಾವಕ್ಕಿಂತ ನನ್ನ ದೇವರ ಪ್ರಭಾವವು ಅದು ಉತ್ತಮವಾಗಿದೆ. ಆದ್ದರಿಂದ ನಾವು ದೇವರ ಮೇಲೆ ಭರವಸೆ ಇಡಬೇಕು. ಆದ್ದರಿಂದ ಪ್ರಿಯ ವೀಕ್ಷಕರೇ, ಧೈರ್ಯವಾಗಿ ಹೇಳ್ರಿ, ದೇವರು ನನ್ನ ತಂದೆ, ಯೇಸು ನನ್ನ ರಕ್ಷಕ,
ಪರಲೋಕ ನನ್ನ ಮನೆ, ಪವಿತ್ರಾತ್ಮನು ನನ್ನ ಮಾರ್ಗದರ್ಶಿ. ಆದ್ದರಿಂದ ಈ ಲೋಕದಲ್ಲಿ ನಾನು ಯಾವುದಕ್ಕೂ ಭಯಪಡುವುದಿಲ್ಲ, ಯಾಕೆಂದರೆ ನನ್ನ ಭರವಸೆ ಯೇಸುವಿನಲ್ಲಿದೆ. ಮೈ ಟ್ರಸ್ಟ್ ಈಸ್ ಇನ್ ಗಾಡ್. ನನ್ನ ಭರವಸೆ ದೇವರಲ್ಲಿ ಇದೆ. ಮನುಷ್ಯನ ಜೀವನದಲ್ಲಿ ದೊಡ್ಡ ವೈರಿ ಯಾವುದು ಗೊತ್ತಾ? ಸೈತಾನನಲ್ಲ. ದೊಡ್ಡ ವೈರಿ ಸ್ವಭರವಸೆ. ತನ್ನನ್ನು ತಾನೇ ಆತುಕೊಳ್ಳುವಂಥದ್ದು, ತನ್ನ ಸಾಮರ್ಥ್ಯವನ್ನು ಆತುಕೊಳ್ಳುವಂಥದ್ದು, ತನ್ನ ಜ್ಞಾನವನ್ನು ಆತುಕೊಳ್ಳುವಂಥದ್ದು, ತನ್ನ ಬುದ್ಧಿಯನ್ನು ಆತುಕೊಳ್ಳುವಂಥದ್ದು ಸ್ವಭರವಸೆ. ನಾನೇಕ ಸಾರಿ ಹೇಳಿದ್ದೇನೆ, ಟೈಟಾನಿಕ್ ಹಡಗನ್ನು, ದೊಡ್ಡ ಟೈಟಾನಿಕ್ ಹಡಗು ಮಾಡಿದಂಥ ವ್ಯಕ್ತಿ ಅವನು ಹೇಳಿದ, ದೇವರಿಗೆ ಕೂಡ ಇದು ನಾಶ ಮಾಡಲಿಕ್ಕಾಗಲ್ಲ, ಅಷ್ಟು ಟ್ರಸ್ಟು, ಅಷ್ಟು ಭರವಸೆ. ಏನಾಯ್ತರೆ, ಆ ಹಡಗು ಒಂದು ಚಿಕ್ಕ ಮಂಜುಗಡ್ಡೆಗೆ ಹೊಡೆದ ಅದರಲ್ಲಿದ್ದಂಥ ಸಾವಿರಾರು ಜನರು ಮರಣವನ್ನು ಅನುಭವಿಸಿದರು. ಪ್ರಿಯ ದೇವ ಜನರೇ, ನಮ್ಮ ಮೇಲೆ ನಾವು ಭರವಸೆ ಇಡಬಾರದು, ನಮ್ಮ ಹಣದ ಮೇಲೆ ನಾವು ಭರವಸೆ ಇಡಬಾರದು. 500 ನೋಟು, 1000 ನೋಟು ಮೇಲೆ ಭರವಸೆ ಇಟ್ಟವರ ಗತಿ ಏನಾಗಿದೆ? ಇವತ್ತು ಎಲ್ಲೋ ಬಂದು ಅವರು ನಿಂತ್ಕೊಂಡಿದ್ದಾರೆ. ಆದರೆ ನಮ್ಮ ಭರವಸೆ ದೇವರ ಮೇಲೆ ಇರಬೇಕು. ನಮ್ಮ ಭರವಸೆ ಕರ್ತನ ಮೇಲೆ ಇರಬೇಕು. ನಮ್ಮ ಭರವಸೆ ವಾಕ್ಯದ ಮೇಲೆ ಇರಬೇಕು. ನಮ್ಮ ಭರವಸೆ ತಂದೆಯಾದ ದೇವರ ಮೇಲೆ ಇರಬೇಕು. ನಿಮ್ಮ ಭರವಸೆ ಸಭೆಯ ಮೇಲೆ ಇರಬಾರದು. ನಿಮ್ಮ ಭರವಸೆ ಮನುಷ್ಯರ ಮೇಲೆ ಇರಬಾರದು. ನಿಮ್ಮ ಭರವಸೆ ಒಂದು ಸಂಸ್ಥೆಯ ಮೇಲೆ ಇರಬಾರದು. ನಿಮ್ಮ ಭರವಸೆ ಕೆಲಸದ ಮೇಲೆ ಇರಬಾರದು. ನಿಮ್ಮ ಭರವಸೆ ನಿಮ್ಮ ಮಕ್ಕಳ ಮೇಲೆ ಕೂಡ ಇರಬಾರದು. ನಿಮ್ಮ ಭರವಸೆ ನಿಮ್ಮ ತಂದೆ ತಾಯಿಗಳ ಮೇಲೆ ಕೂಡ ಇರಬಾರದು. ನಿಮ್ಮ ಏಕೈಕ ಭರವಸೆ, ನಂಬಲು ಯೋಗ್ಯನಾದ ಭರವಸೆ ಯಾರ ಮೇಲೆ ಇರಬೇಕಂತ ಹೇಳಿದ್ರೆ, ಸರ್ವಶಕ್ತನಾದ ದೇವರ ಮೇಲೆ ನಿಮ್ಮ ಪೂರ್ಣವಾದ ಭರವಸೆ ಇರಲಿ. ಯೆರೆಮೀಯ ಬರೆದ ಪ್ರವಾದನ ಗ್ರಂಥ 17ನೇ ಅಧ್ಯಾಯ 5 ಮತ್ತು 8ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಮನುಷ್ಯನಲ್ಲಿ ಭರವಸೆ ಇಡುವವನು ಶಾಪಗ್ರಸ್ತನೆಂಬುದಾಗಿ ಸತ್ಯವೇದ ಹೇಳಲ್ಪಟ್ಟಿದೆ. ಮನುಷ್ಯನ ಮೇಲೆ ಭರವಸೆ ಇಡುವವನು ಶಾಪಗ್ರಸ್ತನು. ಮಾನವನ ಮೇಲೆ ಭರವಸೆ ಇಟ್ಟರೆ ಅವನು ಶಾಪಗ್ರಸ್ತನು. ನೋಡಿ, ಕೆಲವು ವಾಕ್ಯಗಳನ್ನು ಹೇಳ್ತಾನೆ, ದಯಮಾಡಿ ಆ ವಾಕ್ಯಗಳನ್ನು ಓದ್ರಿ. ಯೆರೆಮೀಯ 17:6ನೇ ವಾಕ್ಯ ಹೇಳ್ತದೆ, ಮತ್ತೊಬ್ಬರ ಮೇಲೆ ನಾವು ಭರವಸೆ ಇಟ್ಟರೆ ಶಾಪಗ್ರಸ್ತ. ಜ್ಞಾನೋಕ್ತಿಗಳು 28:26, ನಾವು ತನ್ನಲ್ಲೇ ಭರವಸೆ ಇಡುವವನನ್ನ ಸತ್ಯವೇದ ಕರೆಯುವಂಥದ್ದು ಮೂಢ ಎಂಬುದಾಗಿ. ಕೀರ್ತನೆಗಳು 52:7ನೇ ವಾಕ್ಯ, ಅಧಿಕವಾದ ಐಶ್ವರ್ಯದಲ್ಲಿ ಭರವಸೆ ಇಟ್ಟವನು ಮೂಢ ಎಂಬುದಾಗಿ ವಾಕ್ಯ ಹೇಳ್ತದೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಮತ್ತೊಬ್ಬರಲ್ಲಿ ಭರವಸೆ ಇಟ್ಟವನು ಶಾಪಗ್ರಸ್ತ. ಯೆರೆಮೀಯ 17:6, ತನ್ನಲ್ಲೇ ಭರವಸೆ ಇಡುವವನು ಮೂಢ. ಜ್ಞಾನೋಕ್ತಿ 28:26, ಅಧಿಕವಾದ ಐಶ್ವರ್ಯದಲ್ಲಿ ಭರವಸೆ ಇಡುವವನು ಮೂಢ. ಕೀರ್ತನೆ 52:7ನೇ ವಾಕ್ಯ, ಯೆಹೋವನಲ್ಲೇ ಭರವಸೆ ಇಡುವವನು ಭಾಗ್ಯವಂತನು. ಜ್ಞಾನೋಕ್ತಿ 16:20. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಭರವಸೆ ಯಾರ ಮೇಲೆ ಇದೆ? ನಿಮ್ಮ ಕಾರ್ಯಗಳ ಮೇಲಿದೆಯಾ? ನಿಮ್ಮ ಕೆಲಸ ಮೇಲಿದೆಯಾ? ದೇವರು ಹೇಳುತ್ತಾ ಇದ್ದಾರೆ, ನಮ್ಮ ಭರವಸೆ ದೇವರ ಮೇಲೆ ಮಾತ್ರ ಇರತಕ್ಕದ್ದು. ನಿಮ್ಮ ಸ್ನೇಹಿತರಲ್ಲಿ ಭರವಸೆ ಇಟ್ಟರೆ ಅವರು ನಿಮಗೆ ವಿರೋಧವಾಗಬಹುದು. ನಿಮ್ಮ ವಿರೋಧಿಯಲ್ಲಿ ಭರವಸೆ ಇಟ್ಟರೆ ಅವರು ನಿಮ್ಮ ಜೀವನಕ್ಕೆ ನಾಶವಾಗಬಹುದು. ನಿಮ್ಮ ಹಣ ಆಸ್ತಿಯಲ್ಲಿ ಭರವಸೆ ಇಟ್ಟರೆ ಅದು ನೆಲೆಯಾಗಿ ನಿಂತುಕೊಳ್ಳುವುದಿಲ್ಲ. ನಿನ್ನ ಕುಟುಂಬದ ಮೇಲೆ ನೀನು ಭರವಸೆ ಇಡುವುದಾದರೆ ನಿಂದ ಅಪಮಾನಗಳು ಬರಬಹುದು. ಆದ ಕಾರಣ ಯಾರ ಮೇಲೆ ಭರವಸೆ ಇಡಬೇಕು? ನಮ್ಮ ದೇವರಾದ ಯೇಸು ಕ್ರಿಸ್ತನ ಮೇಲೆ ನಮ್ಮ ಭರವಸೆಯನ್ನ ಇಡಬೇಕು. ಕೀರ್ತನೆಗಳು 22:4ನೇ ವಾಕ್ಯ ಹೇಳುತ್ತದೆ, ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಇಟ್ಟರು, ನಿನ್ನನ್ನ ನಂಬಿ ಉದ್ಧಾರ ಆದರು. ಯಾರು ಉದ್ಧಾರ ಆಗ್ತಾರೆ? ದೇವರ ಮೇಲೆ ಭರವಸೆ ಇಡುವವರು. ನಿನಗೆ ಒಂದು ಉದ್ಧಾರ ಬೇಕಾ? ನಿನ್ನ ಜೀವಿತ ಒಂದು ಸಮೃದ್ಧಿಯಾಗಿರಬೇಕಾ? ಹಾಗಿರುವುದಾದ್ರೆ ಯೇಸುವಿನ ಮೇಲೆ ನಿನ್ನ ಪೂರ್ಣ ಭರವಸೆಯನ್ನ ಇಡು. ಹನೋಕನು ದೇವರ ಮೇಲೆ ಭರವಸೆ ಇಟ್ಟ ಕಾರಣವಾಗಿ ದೇವರು ಅವನನ್ನ ಪರಲೋಕಕ್ಕೆ ಕರೆದುಕೊಂಡು ಹೋದನು. ನೋಹನು ಪಾಪ ತುಂಬಿದ ಲೋಕದಲ್ಲಿ ಅವನು ದೇವರನ್ನ ಭರವಸೆ ಇಟ್ಟ ಕಾರಣ ಅವನ ಕುಟುಂಬವು ರಕ್ಷಿಸಲ್ಪಟ್ಟಿತು. ಅಬ್ರಹಾಮನು ದೇವರ ಮೇಲೆ ಭರವಸೆ ಇಟ್ಟ ಕಾರಣವಾಗಿ ಅವನು ಎಲ್ಲ ಜನರಿಗೆ ಮೂಲ ಪಿತೃವಾದನು. ಮೋಶೆ ದೇವರಲ್ಲಿ ಭರವಸೆ ಇಟ್ಟ ಕಾರಣವಾಗಿ ಇಸ್ರಾಯೇಲ್ ಜನರನ್ನ
ಐಗುಪ್ತದಿಂದ ಪಾರು ಮಾಡಲು ಸಾಧ್ಯವಾಯಿತು. ಹಾಗಿರುವುದಾದರೆ ನಿನ್ನ ಭರವಸೆ ಯಾರ ಮೇಲೆ ಇದೆ? ಪ್ರಿಯ ದೇವ ಮಕ್ಕಳೇ, ಪ್ರಿಯ ದೇವ ಜನರೇ, ಪ್ರಿಯ ದೇವ ಮಗುವೆ, ನಿನ್ನ ಭರವಸೆ ದೇವರ ಮೇಲೆ ಇರಲಿ. ಹಾಗಿರುವುದಾದರೆ ಪ್ರಿಯ ವೀಕ್ಷಕರೇ, ಹೇಳಿರಿ, ಸತ್ತರೂ ಸರಿ ಬದುಕಿದರೂ ಸರಿ ನಾನು ದೇವರಲ್ಲೇ ಭರವಸೆ ಇಡುತ್ತೇನೆ. ಚೆನ್ನಾಗಿ ಇದ್ದರೂ ಸರಿ ಇಲ್ಲದೆ ಇದ್ದರೂ ಸರಿ ನಾನು ದೇವರಲ್ಲಿ ಭರವಸೆ ಇಡುತ್ತೇನೆ. ಆರೋಗ್ಯ ಇದ್ದರೂ ಸರಿ ಅನಾರೋಗ್ಯ ಇದ್ದರೂ ಸರಿ ನಾನು ದೇವರ ಮೇಲೆ ಭರವಸೆ ಇಡುತ್ತೇನೆ. ಏನಿದ್ದರೂ ಇಲ್ಲದಿದ್ದರೂ ನಾನು ದೇವರ ಮೇಲೆ ಭರವಸೆ ಇಡುತ್ತೇನೆ. ಕಳ್ಕೊಂಡರೂ ಪಡ್ಕೊಂಡರೂ ನಾನು ದೇವರ ಮೇಲೆ ಭರವಸೆ ಇಡುತ್ತೇನೆ. ಏನೇ ಸಂಭವಿಸಿದರೂ ನನ್ನ ದೇವರಲ್ಲಿ ಭರವಸೆ ಇಡುತ್ತೇನೆಂಬುದಾಗಿ ನಾವು ನಮ್ಮ ಕರ್ತನನ್ನು ನೋಡಿ ನಾವು ಹೇಳೋಣವೇ. ನಾವು ಹೇಗೆ ಭರವಸೆ ಇಡಬೇಕು? ಹಾಗಾದರೆ ನಾನು ಹೇಳಿದೆ, ನಿಮ್ಮ ಭರವಸೆ ಮನುಷ್ಯರ ಮೇಲೆ ಇರಬಾರದು, ನಿಮ್ಮ ಭರವಸೆ ದೇವರ ಮೇಲೆ ಇರಬೇಕು. ಹಾಗಾದರೆ ನಾವು ಯಾರ ಮೇಲೆ ಭರವಸೆಯನ್ನು ಇಡಬೇಕು? ಏಕೆಂದರೆ ಭರವಸೆ ಇಡಲಿಕ್ಕೆ ಆಗದೆ ಇರುವಂಥ ಒಂದು ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಆದರೆ ನಾವು ಯಾರ ಮೇಲೆ ಭರವಸೆ ಇಡಬೇಕು? ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಇಡು. ಪ್ರೈಸ್ ಲಾರ್ಡ್. ದೇವರ ಮೇಲೆ ನಿಮ್ಮ ಭರವಸೆ ಇಡಬೇಕು. ಎಲ್ಲ ಕಾರ್ಯಗಳಲ್ಲಿ ದೇವರನ್ನೇ ನಂಬಿರಿ. ನಿಮ್ಮ ಭವಿಷ್ಯಕ್ಕಾಗಿ ದೇವರನ್ನೇ ನಂಬಿರಿ. ನಿಮ್ಮ ಅಗತ್ಯತೆಗಳಿಗಾಗಿ ದೇವರನ್ನೇ ನಂಬಿ ದೇವರನ್ನೇ ಭರವಸೆ ಇಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಮಾಡುತ್ತಾರೆ. ಸ್ವಲ್ಪ ಅಲ್ಲ, ತಿಳುವಳಿಕೆಯಿಂದ ಭರವಸೆ ಅಲ್ಲ, ಪೂರ್ಣವಾಗಿ ನಾವು ದೇವರ ಮೇಲೆ ಭರವಸೆ ಇಡಬೇಕು. ಒಂದು ಉದಾಹರಣೆ ನನಗೆ ನೆನಪು ಬರುತ್ತದೆ. ಒಂದು ಸಾರಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅವನನ್ನು ನೋಡಿಕೊಳ್ಳುವಂತ ಒಬ್ಬ ವೈದ್ಯನಿದ್ದ. ಅವನಿಗೆ ಊಟ ಕೊಡುವಂತ ಒಬ್ಬ ಅಡುಗೆ ಕೆಲಸವನಿದ್ದ. ಒಂದು ಸಾರಿ ಆ ವೈದ್ಯನು ಅಲೆಕ್ಸಾಂಡರ್ಗೆ ಪತ್ರ ಬರೆದ. ಅವನ ಅಡಿಗೆ ಮಾಡುವವನ ಕುರಿತಾಗಿ ಇವನಿಗೆ ಕೋಪ ಇದ್ದುದರಿಂದ ಆ ವೈದ್ಯನು ಅಲೆಕ್ಸಾಂಡರ್ಗೆ ಒಂದು ಪತ್ರವನ್ನು ಬರೆದ. ನಿನಗೆ ಊಟಕ್ಕೆ ಕೊಡುವ ಅಡಿಗೆಯವನು ಇವತ್ತು ವಿಷವನ್ನು ಹಾಕಿದ್ದಾನೆ. ಈ ಪತ್ರವನ್ನು ಓದಿದ ತಕ್ಷಣವಾಗಿ ಅಲೆಕ್ಸಾಂಡರ್ ಅವನಿಗೆ ಶಿಕ್ಷೆಯನ್ನು ಕೊಡುತ್ತಾನೆಂಬುದಾಗಿ ವೈದ್ಯನು ಭಾವಿಸಿದ. ಆದರೆ ಅಲ್ಲಿ ನಡೆದ ಕಾರ್ಯವೇ ಬೇರೆ. ಆ ಅಡಿಗೆಯವನು ಊಟಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಆ ಅಲೆಕ್ಸಾಂಡರ್ ದಿ ಗ್ರೇಟ್ ಹೇಳಿದ, ಈ ಅಡಿಗೆಯನ್ನು ನಾನು ತಿನ್ನುವ ಮೊದಲು ನೀನು ತಿನ್ನೆಂಬುದಾಗಿ ಹೇಳಿದ. ಅಡಿಗೆಯವನು ಈ ಎಲ್ಲ ಕಾರ್ಯ ಏನು ಗೊತ್ತಿರಲಿಲ್ಲ. ಅವನೇನು ಮಾಡಿದ ಅಂತ ಹೇಳಿದ್ರೆ, ಆ ಆಹಾರವನ್ನ ತಿಂದ, ಅವನಿಗೇನು ಆಗಿರಲಿಲ್ಲ. ಆಗ ಅಲೆಕ್ಸಾಂಡರ್ ದಿ ಗ್ರೇಟ್ ಆ ಅಡುಗೆ ಮಾಡುವವನನ್ನ ನಂಬಿದ. ಪ್ರಿಯ ದೇವಜನರೇ, ಅನೇಕ ಸಾರಿ ಈ ಅಲೆಕ್ಸಾಂಡರ್ ದಿ ಗ್ರೇಟ್ ಅವನ ಮೇಲೆ ಭರವಸೆ ಇಟ್ಟ. ಯಾವ ಭರವಸೆ? ಸಂಶಯ ಭರವಸೆಯನ್ನ ಇಟ್ಟ. ನಮ್ಮ ಜೀವಿತದಲ್ಲಿ ಕೂಡ ನಾವು ಯೇಸುವಿನ ಬಳಿಗೆ ಬರುವಾಗ, ಯೇಸುವನ್ನ ಆರಾಧಿಸುವಾಗ ನಮಗೆ ಸಂಶಯದ ಭರವಸೆ ಬೇಡ. ನಾವು ಒಂದು ಟೆಸ್ಟ್ ಮಾಡಿ, ಒಂದು ಪರೀಕ್ಷೆ ಮಾಡಿ ದೇವರ ಮೇಲೆ ಭರವಸೆ ಇಡಬಾರದು. ದೇವರು ಇದನ್ನು ಮಾಡಿದ್ರೆ ನಾನು ನಂಬ್ತೇನೆ, ಇದನ್ನು ಮಾಡಿದ್ರೆ ನಂಬ್ತೇನೆ, ಇದನ್ನು ಮಾಡಿದ್ರೆ ಭರವಸೆ ಇಡ್ತಾನೆ. ಹಾಗೆ ಒಂದು ಸಂಶಯಾಸ್ಪದವಾದಂಥ ಭರವಸೆ ನಮಗೆ ಇರಬಾರದು. ಕೆಲವರು ಹೇಳ್ತಾರೆ, ಪಾಸ್ಟರ್, ನಾನು ದೇವರ ಯಾರಾದರೂ ತಮ್ಮ ಮಕ್ಕಳ ಮದುವೆ ವಿಷಯವಾಗಿ ಮಾತನಾಡುವಾಗ ಯಾರಾದರೂ ನಾವು ಹೇಳುವುದುಂಟು, ನೀವು ದೇವ್ರನ್ನ ಭರವಸೆ ಇಡ್ರಿ, ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಅವ್ರು ಹೇಳ್ತಾರೆ, ಪಾಸ್ಟರ್, ನಾವು ಭರವಸೆ ಇಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಟ್ರೈ ಎಲ್ಲ ಇಲ್ರಿ, ಭರವಸೆ ಇಡುವಂಥದ್ದು ಪ್ರಯತ್ನಿಸುವಂಥದ್ದಲ್ಲ, ಪ್ರಯತ್ನವೇ ನಮಗೆ ಭರವಸೆ ಆಗಿರಬೇಕು. ಆದ್ದರಿಂದ ದೇವರ ಮೇಲೆ ಭರವಸೆ ಇಡ್ರಿ. ಕೀರ್ತನೆ 62:8ನೇ ವಾಕ್ಯ ಹೇಳ್ತದೆ, ಜನರೇ ಯಾವಾಗಲೂ ಆತನಲ್ಲಿ ಭರವಸೆ ಇಡ್ರಿ. ಹಾಗಾದ್ರೆ ಎಲ್ಲಾ ಸಮಯಗಳಲ್ಲಿ ಯೇಸುವಿನಲ್ಲಿ ನಿಮ್ಮ ಭರವಸೆಯನ್ನ ಇಡಿರಿ. ಅನೇಕ ಜನರು ದೇವರ ಮೇಲೆ ಭರವಸೆ ಇಡುತ್ತಾರೆ. ಯಾವಾಗ ಗೊತ್ತಾ? ನಾನು ಯಾವಾಗಲೂ ಹೇಳ್ತೇನೆ, ಮೊದಲ ಸ್ಟೇಜ್ಗೆ ಅವ್ರು ಯಾರು ದೇವರನ್ನ ನಂಬೋದಿಲ್ಲ, ಕೊನೆಯ ಸ್ಟೇಜ್ಗೆ ದೇವರನ್ನ ನಂಬುತ್ತಾರೆ. ಹಾಗೆ ನಾವು ಇರಬಾರದು. ಎಲ್ಲ ಕಾರ್ಯಗಳಲ್ಲಿ ತಲೆನೋವು ಬಂದರೆ ಅವರು ದೇವರ ಮೇಲೆ ಭರವಸೆ ಇಡೋದಿಲ್ಲ. ಅವರಿಗೆ ದೊಡ್ಡ ರೋಗ ಬರಬೇಕು, ಆವಾಗಲೇ ದೇವ್ರನ್ನ ಜಾಸ್ತಿ ಭರವಸೆ ಇಡೋದು. ಹಂಗಿರಬಾರ್ದು. ಎಲ್ಲ ಕೈ ಬಿಡಲ್ಪಟ್ಟೆ ಮೇಲೆ ಅಲ್ಲ, ಪ್ರಾರಂಭದಲ್ಲಿ ನಮ್ಮ ಭರವಸೆಯನ್ನು ನಾವು ದೇವರ ಮೇಲೆ ಇಡಬೇಕು. ಹಾಗಾದರೆ ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಿಮ್ಮ ಮಗ ಅನಾರೋಗ್ಯದಲ್ಲಿ, ವ್ಯಾಧಿಯಲ್ಲಿ ಇರಬಹುದು, ಅವನಿಗೆ ನೀವು ಔಷಧಿ ಕೊಡಬೇಕಾಗಿರುತ್ತದೆ. ನೋಡಿ, ಡಾಕ್ಟರ್ ಏನೋ ಒಂದು ಮೆಡಿಸಿನ್ ಬರೆದು ಕೊಟ್ಟಿರ್ತಾರೆ. ಆ ಮೆಡಿಸಿನನ್ನು ಕೊಡ್ತಾರೆ, ಅದು ಯಾವ ಮೆಡಿಸಿನ್ ನಿಮ್ಗೆ ಗೊತ್ತಿರೋದಿಲ್ಲ. ನೀವೇನು ಮಾಡ್ತೀರಾ? ಆ ಮೆಡಿಸನ್ನ ಸರಿಯಾದದ್ದು ಕೊಟ್ಟಿದ್ದಾರಾ,
ಕೆಲವರು ಬಿಡಿ, ಜ್ವರ ಬರಲಿಕ್ಕೆ ನಾವು ಡಾಕ್ಟರ್ ಹತ್ರ ಹೋದರೆ ಬೇರೆ ಔಷಧಿಯನ್ನು ಕೊಟ್ಟು ಕಳಿಸಿರ್ತಾರೆ, ಕೆಲವು ಸಾರಿ ಅದು ಬೇರೆ ವಿಧವಾದ ರೀತಿಯಲ್ಲಿ ಹೋಗುವುದುಂಟು. ಆದರೆ ನಾವು ಏನು ಕೇಳೋದಿಲ್ಲ, ಇದು ಜ್ವರಕ್ಕ, ಇದು ಕಿವಿಗೆ. ನಮಗೇನು ಮಾಡ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಮೇಲೆ ಭರವಸೆ ಇಟ್ಟು ಆ ಔಷಧಿ ಕೊಟ್ಟಂಥ ಔಷಧಿಯನ್ನು ನಾವು ತೆಗೆದುಕೊಳ್ತೇವೆ. ನಮ್ಮ ಭರವಸೆ ಕೂಡ ದೇವರ ಮೇಲೆ ಹಾಗೇ ಇರಬೇಕು. ನೀವು ಬ್ಯಾಂಕಲ್ಲಿ ಹೋಗ್ತೀರಾ, ಹಣ ಕೊಡ್ತೀರಾ, ಅದು ನಿಮ್ಮ ಅಕೌಂಟಿಗೆ ಬರ್ತದೆ ಇಲ್ವೋ ಅಂತೇಳಿ 10 ಸಾರಿ ಮ್ಯಾನೇಜರ್ನ ಕೇಳೋದಲ್ಲಿ ನಿಮಗೆ ಗೊತ್ತು, ಬ್ಯಾಂಕಲ್ಲಿ ಹಾಕಿದ್ರೆ ಅದು ನಿಮ್ಮ ಅಕೌಂಟಿಗೆ ಬರ್ತದೆ ಎಂಬುದಾಗಿ ನಿಮಗೆ ಒಂದು ಭರವಸೆ ಇರುತ್ತದೆ. ಅದೇ ವಿಧದಲ್ಲಿ ನಾವು ಕೂಡ ಎಲ್ಲ ಸಮಯದಲ್ಲಿ ದೇವರನ್ನ ನಾವು ನಂಬೋಣ. ಪ್ರಿಯ ವೀಕ್ಷಕರೇ, ಭರವಸೆಗೆ ಯೋಗ್ಯನಾದ ದೇವರು ಒಬ್ಬನೇ. ಆತನೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಆದ್ದರಿಂದ ಆತನನ್ನೇ ನಂಬೋಣ, ಆತನ ಮೇಲೆ ನಾವು ಭರವಸೆ ಇಡೋಣ. ದೇವರ ವಾಕ್ಯವು ಹೇಳುತ್ತದೆ, ಮನುಷ್ಯರ ಮೇಲೆ ಭರವಸೆ ಇಡುವುದಕ್ಕಿಂತ ದೇವರ ಮೇಲೆ ಭರವಸೆ ಇಡುವುದು ಉತ್ತಮ. ಹಾಗಿರುವುದಾದರೆ ಯಾಕೆ ಇನ್ನೂ ತಡ ಮಾಡುವಿರಿ? ನಿಮ್ಮಲ್ಲೇ ಭರವಸೆ ಇಟ್ಟಿದ್ದು ಸಾಕು. ನಾವು ಹಣದ ಮೇಲೆ ಭರವಸೆ ಇಟ್ಟಿದ್ದು ಸಾಕು, ಸಾಮರ್ಥ್ಯದ ಮೇಲೆ ಭರವಸೆ ಇಟ್ಟಿದ್ದು ಸಾಕು. ಈ ಸಮಯದಲ್ಲಿ ನಮ್ಮನ್ನು ರಕ್ಷಿಸಿದ, ನಮಗಾಗಿ ಜೀವ ಕೊಟ್ಟ ಯೇಸುವಿನ ಮೇಲೆ ನಮ್ಮ ಪೂರ್ಣ ಭರವಸೆಯನ್ನು ನಾವು ಇಡೋಣ. ಕೆಲವು ತಂದೆ ತಾಯಿಗಳು ನಿಮ್ಮ ಮಕ್ಕಳ ವಿಷಯವಾಗಿ, ಮದುವೆ ಕಾರ್ಯಗಳ ವಿಷಯವಾಗಿ ಅನೇಕ ಚಿಂತೆ ಪಡುತ್ತಾ ಇದ್ದೀರಾ. ಪ್ರಿಯ ತಂದೆ ತಾಯಿಗಳೇ, ಚಿಂತೆ ಪಡಬೇಡ್ರೆ, ದೇವರ ಮೇಲೆ ಭರವಸೆ ಇಡ್ರೆ, ತಕ್ಕ ಸಮಯದಲ್ಲಿ ದೇವರು ಅದ್ಭುತವನ್ನು ಮಾಡುತ್ತಾನೆ. ನೀವು ದೇವರನ್ನು ನಂಬುವಾಗ ದೇವರು ನಿಮ್ಮನ್ನು ಕೈ ಬಿಡುವವನಲ್ಲ. ಹಾಗಾದರೆ ಈ ವಾಕ್ಯ ಭರವಸೆ, ನಾವು ದೇವರ ಮೇಲೆ ಭರವಸೆ ಇಡೋಣ. ಈ ವಾಕ್ಯ ಭಾಗ ನಿಮಗೆ ಆಶೀರ್ವಾದದಾಯಕವಾಗಿತ್ತು ಎಂಬುದಾಗಿ ನಾವು ನಂಬುತ್ತೇವೆ. ಹಾಗಾದರೆ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಭರವಸೆಗೆ ನೀನೊಬ್ಬನೇ ಯೋಗ್ಯನಾದ ದೇವರು. ನೀನೊಬ್ಬನನ್ನೇ ನಾವು ಆತುಕೊಳ್ಳುವಂತೆ, ನೀನೊಬ್ಬನನ್ನೇ ನಾವು ನಂಬುವಂತೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ವಿಶೇಷವಾಗಿ ದೇವರೇ, ಈ ದಿವಸ ನಾವು ವಾಕ್ಯವನ್ನು ಧ್ಯಾನಿಸಿದೆವು, ನಿನ್ನಲ್ಲೇ ಭರವಸೆ ಇಡುವಂತೆ ನಮಗೆ ಸಹಾಯ ಮಾಡ್ರಿ. ನಮ್ಮ ಸಾಮರ್ಥ್ಯದಲ್ಲಾಗಲಿ, ನಮ್ಮ ಹಣದಲ್ಲಾಗಲಿ, ನಮ್ಮ ಬಲದಲ್ಲಾಗಲಿ, ದೇವರೇ ನಮ್ಮ ಪ್ರಭಾವದಲ್ಲಾಗಲಿ ಭರವಸೆ ಇಡದೆ, ಭರವಸೆಗೆ ಯೋಗ್ಯನಾದ ಯೇಸುವನ್ನು ಮಾತ್ರ ನಾವು ಭರವಸೆ ಇಡುವಂತೆ ನಮಗೆ ಸಹಾಯ ಮಾಡ್ರಿ ದೇವರೇ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಆಶೀರ್ವದಿಸ್ರಿ, ಬಲಪಡಿಸ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.